ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವ ಹಾಗೆಯೇ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡುವಂತಹ ಚಿಕನ್ ಬಿರಿಯಾನಿಯನ್ನು ಯಾವ ಥರ ಕ್ವಿಕ್ಕಾಗಿ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ. ಮನೆಯಲ್ಲಿ ಕೂಡ ಇಷ್ಟೊಂದು ಟೇಸ್ಟಿಯಾಗಿ ಬಿರಿಯಾನಿ ಮಾಡಬಹುದಾ ಅಂತ ನಿಮಗೇನೆ ಅನಿಸುತ್ತದೆ. ಅಷ್ಟು ಸೂಪರಾಗಿ ಬರ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಬಿರಿಯಾನಿ ರೈಸ್ ಕುಕ್ ಮಾಡ್ತಾ ಇದ್ದೇನೆ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ. ಅಂದರೆ ನೀವು ಅಕ್ಕಿ ಎಷ್ಟು ಹಾಕ್ತೀರಿ ಅದರ ಮೇಲೆ ಡಿಪೆಂಡ್ ನೀರು. ಅದಕ್ಕೆ ನಾನೊಂದು ಸ್ಟಾರ್, 2 ಪಲಾವ್ ಎಲೆ, ಹಾಗೆಯೇ 2 ತುಂಡಾಗುವಷ್ಟು ಚಕ್ಕೆ, 3 ಲವಂಗ ಇವುಗಳನ್ನು ಹಾಕಿ ನೀರನ್ನು ಕುದಿಲಿಕ್ಕಿಟ್ಟಿದ್ದೆ. ನೀರು ಸ್ವಲ್ಪ ಕುದಿಲಿಕ್ಕೆ ಶುರುವಾಗುವಾಗ ಅಕ್ಕಿ ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆಗಳ ತನಕ ನೀರಿನಲ್ಲಿ ಹಾಕಿಟ್ಟಿದ್ದೆ. ಸೊ ಈಗ ಅದನ್ನು ನಾನು ನೆನೆಲಿಕ್ಕಿಟ್ಟಿದ್ದ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಅಕ್ಕಿ ಹಾಕಿದ ನಂತರ ನಾನು ಅದಕ್ಕೆ ಒಂದು ಅರ್ಧ ಭಾಗದಷ್ಟು ಲಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಯಾಕಂದರೆ ನೀರನ್ನು ಬಸಲಿಕ್ಕೆ ಉಂಟಲ್ಲ, ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಯಾಕಂದರೆ ಆಗ ಅನ್ನ ಬಿಡಿ ಬಿಡಿಯಾಗಿ ಉದುರುದುರಾಗಿ ಬರ್ತದೆ. ಅಕ್ಕಿ ನಾನಿಲ್ಲಿ ಬಿರಿಯಾನಿ ಅಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಬಾಸ್ಮತಿ ಅಕ್ಕಿ ಬೇರೆ ಯಾವುದೇ ಅಕ್ಕಿ ಕೂಡ ತಗೊಳ್ಬಹುದು, ಬಟ್ ಬಿರಿಯಾನಿ ಅಕ್ಕಿ ತುಂಬ ಉದ್ದ ಇರ್ತದೆ, ಚೆನ್ನಾಗಿ ಬರ್ತದೆ. ಸೊ ಇದೆಲ್ಲ ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿ. ಜಾಸ್ತಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅಕ್ಕಿ ಹುಡಿಯಾಗುವಂತಹ ಚಾನ್ಸಸ್ ಇರ್ತದೆ. ನಂತರ ನಾನು ಇನ್ನೊಂದು ಸೈಡಲ್ಲಿ ಒಂದು ನಾನ್ ಸ್ಟಿಕ್ ಪ್ಯಾನ್ ತಗೊಂಡು ಈರುಳ್ಳಿ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಈರುಳ್ಳಿಯನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿದ್ದೇನೆ. ಈ ರೀತಿ ಉದ್ದಕ್ಕೆ ಕಟ್ ಮಾಡೋದ್ರಿಂದ ಚೆನ್ನಾಗಿ ಬರ್ತದೆ, ಪರ್ಫೆಕ್ಟಾಗಿ ಬರ್ತದೆ. ಸೊ ಈರುಳ್ಳಿಗಳನ್ನು ಹಾಕಿ ಇದು ನಾನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ತಾ ಇರೋದು, ಅಂದರೆ ಫ್ರೈ ಮಾಡ್ತಾ ಇರೋದು. ಯಾಕಂದರೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಏನಾಗ್ತದೆ ಅಂದರೆ ಇದು ಈರುಳ್ಳಿ ಸಾಫ್ಟಾಗಿ ಬರ್ತದೆ, ಆ ಒಂದು ಕ್ರಿಸ್ಪಿನೆಸ್ ಇರೋದಿಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಈರುಳ್ಳಿ ಫ್ರೈ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚೇಂಜ್ ಮಾಡ್ತಾ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಅಲ್ಲಲ್ಲಿ ಸೌಟ್ ಹಾಕಿದರೆ ಆಯಿತು. ಸೌಟ್ ಹಾಕ್ತಾ ಇರಬೇಕು ಅಂತ ಏನಿಲ್ಲ, ಜಸ್ಟ್ ನೋಡಿಬಿಟ್ಟು ಸೌಟ್ ಹಾಕಿ. ಇದು ಬೇಗ ಫ್ರೈ ಆಗ್ತದೆ, ಹಾಗಾಗಿ ಗಮನ ಇಲ್ಲಿ ಇರಲಿ. ಸೊ ಒಂದು ಸೈಡ್ ನಾನು ಅಕ್ಕಿ ಕೂಡ ಅನ್ನ ಆಗಲಿಕ್ಕೆ ಕೂಡ ಇಟ್ಟಿದ್ದೇನೆ, ಇನ್ನೊಂದು ಸೈಡಲ್ಲಿ ಈರುಳ್ಳಿ ಫ್ರೈ ಮಾಡ್ತಿದ್ದೇನೆ. ನೋಡಿ, ಈಗ ಇಷ್ಟು ಆಗಿದೆ. ಇನ್ನು ನಾವು ಇದನ್ನು ತೆಗೆದು ಬಿಟ್ಟರೆ ಸಾಕು. ಒಂದು ಪ್ಲೇಟಲ್ಲಿ ಚೆನ್ನಾಗಿ ಹರಡಿಸಿ ಇಡಬೇಕು, ಆಗ ಬಿಡಿ ಬಿಡಿಯಾಗಿ ಬರ್ತದೆ. ನೋಡಿ, ಇಷ್ಟ ಆದರೆ ಸಾಕು. ಇನ್ನೊಂದು ಸೈಡಲ್ಲಿ ಅನ್ನ ಕೂಡ ಬೆಂದಿದೆ. ಸೌಟಿನ ಹಿಂದೆಗಡೆಯಿಂದ ನಾನು ನೋಡುವಾಗ ಅನ್ನ ಬೆಂದಿದ್ದು ಗೊತ್ತಾಗ್ತದೆ. ನೋಡಿ, ಹಿಸ್ಕಿ ನೋಡುವಾಗ ಒಂದು ಅಕ್ಕಿ ತಗೊಂಡು ಅನ್ನ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತದೆ. ಇನ್ನು ನೀರನ್ನು ಬಸಿದ್ರೆ ಸಾಕು. ನೆಕ್ಸ್ಟ್ ಈರುಳ್ಳಿ ಕೂಡ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಒಂದು ಸೈಡಲ್ಲಿ ಇಡುವ. ಇನ್ನು ಅದೇ ನಾನು ನಾನ್ ಸ್ಟಿಕ್ ಪ್ಯಾನ್ಗೆ ಯಾವುದರಲ್ಲಿ ಈರುಳ್ಳಿ ಫ್ರೈ ಮಾಡಿದೆ ನೋಡಿ, ಅದರಲ್ಲೇ ಎಣ್ಣೆ ಇತ್ತು. ಸೊ ಅದಕ್ಕೆ ಇನ್ನು ಉಳಿದ ಈರುಳ್ಳಿಯನ್ನು ಹಾಕಿದ್ದೇನೆ. ಟೋಟಲ್ ಆಗಿ ನಾನು 2 ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೆ. ಅದರಲ್ಲಿ ಸ್ವಲ್ಪವನ್ನು ನಾನು ಫ್ರೈ ಮಾಡಲಿಕ್ಕೆ ಕೂಡ ಯೂಸ್ ಮಾಡಿದ್ದೇನೆ. ಇನ್ನುಳಿದ ಈರುಳ್ಳಿಯನ್ನು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ತಾ ಇದ್ದೇನೆ. ನೀವೇನಾದ್ರು ಮಧ್ಯಮ ಸೈಜದ್ದು ಈರುಳ್ಳಿ ತಗೊಳ್ಳೋದಾದರೆ ಒಂದು 3 ಈರುಳ್ಳಿ ತಗೊಳ್ಬಹುದು. ಚೆನ್ನಾಗಿ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಅಂದರೆ ಜಸ್ಟ್ ಕಂದು ಬಣ್ಣ ಬಂದಿದ್ದಲ್ಲ ಆಗ ಆ ಥರ ಆಗಬೇಕು ಅಂತ ಏನಿಲ್ಲ. ಇದೊಂದು ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬಂದರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಈ ಟೈಮಲ್ಲಿಗೆ ನಾನು ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ, ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ. ನಾನಿಲ್ಲಿ ಒಂದೇ ಟೊಮೆಟೊ ಹಣ್ಣನ್ನು ಉಪಯೋಗಿಸ್ತಾ ಇದ್ದೇನೆ, ಯಾಕಂದರೆ ನಾನು ಚಿಕನ್ ಒಂದು ಸೈಡಲ್ಲಿ ಮ್ಯಾರಿನೇಷನ್ ಮಾಡಿಟ್ಟಿದ್ದೇನೆ. ಸೊ ಅದಕ್ಕೆ ನಾನು ಮೊಸರು ಯೂಸ್ ಮಾಡಿದ್ದೀನಿ. ಸೊ ಜಾಸ್ತಿ ಟೊಮೆಟೊ ಹಾಕಿದರೆ ಜಾಸ್ತಿ ಹುಳಿ ಆಗ್ತದೆ. ಆ ಚಿಕನ್ ಮ್ಯಾರಿನೇಷನ್ ಮಾಡಿಡುವ ವಿಡಿಯೋ ಮಿಸ್ ಆಗಿದೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹೇಳ್ತೇನೆ, ಚಿಕನ್ನನ್ನು ಅರ್ಧ ಗಂಟೆಗಳ ತನಕ ಮ್ಯಾರಿನೇಷನ್ ಮಾಡಿಟ್ಟಿದ್ದೆ. ನಾನೊಂದು 750 ಗ್ರಾಮ್ ಆಗುವಷ್ಟು ಚಿಕನ್, ಬೋನ್ಲೆಸ್ ಅಲ್ಲ, ವಿತ್ ಬೋನೇ ಚಿಕನ್, ಬಾಯ್ಲರ್ ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ಒಂದು 35 ಗ್ರಾಮ್ ಆಗುವಷ್ಟು ಚಿಕನ್ ಬಿರಿಯಾನಿ ಮಸಾಲ ಪೌಡರ್ ಹಾಕಿದ್ದೆ. ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, 4 ಹಸಿರು ಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. 2 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಕಲಸಿಬಿಟ್ಟು ಒಂದು ಫ್ರಿಜ್ಜಲ್ಲಿ ನಾನು ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟಿದ್ದೆ.
ಸೊ ಇದು ಒಂದು ಅರ್ಧ ಗಂಟೆಗಳ ಕಾಲ ಆದ ನಂತರ ಇದಕ್ಕೆ ನಾವು ಯೂಸ್ ಮಾಡಬೇಕು. ನೋಡಿ ಈಗ ಟೊಮೆಟೊ ಹಾಕಿದ್ದು ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಇಷ್ಟಾದರೆ ಸಾಕು. ನೆಕ್ಸ್ಟ್ ನಾನು ಮ್ಯಾರಿನೇಷನ್ ಮಾಡಿಟ್ಟಿದ್ದೆಲ್ಲ ಚಿಕನನ್ನು ಅದನ್ನು ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ. ಯಾಕಂದರೆ ಮೊಸರು ಹಾಕೋದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಮೊಸರು ಹಾಕಲಿಕ್ಕೆ ಇಲ್ಲದಿದ್ದರೆ ಲಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಳ್ಬೋದು. ಬಟ್ ಮೊಸರು ಹಾಕ್ಕೊಳ್ಳೋದ್ರಿಂದ ಚಿಕನ್ ಚೆನ್ನಾಗಿ ಜ್ಯೂಸಿಯಾಗಿ ಸಾಫ್ಟಾಗಿ ಬರ್ತದೆ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಚಿಕನ್ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಚಿಕನ್ ಫ್ರೈ ಆಗಬೇಕು. ಅಂದರೆ ಚಿಕನಲ್ಲಿ ನೀರಿನ ಅಂಶ ಇರ್ತದಲ್ಲ, ಸೊ ಅದೆಲ್ಲ ಬಿಟ್ಕೊಳ್ಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಆ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಆ ಎಣ್ಣೆಯಲ್ಲಿ ಚೆನ್ನಾಗಿ ಒಮ್ಮೆ ಫ್ರೈ ಆಗಿದೆ ಚಿಕನ್. ಈ ಟೈಮಲ್ಲಿ ನಾನು ಚಿಕನ್ ಮ್ಯಾರಿನೇಷನ್ ಮಾಡುವಾಗ ಅರಶಿನ ಪುಡಿ ಹಾಕಿರಲಿಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಆ್ಯಡ್ ಮಾಡ್ತೇನೆ. ನೀವು ಬೇಕಾದ್ರೆ ಮ್ಯಾರಿನೇಷನ್ ಮಾಡುವಾಗ ಕೂಡ ಅರಶಿನ ಪೌಡರ್ ಹಾಕ್ಕೊಳ್ಬಹುದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ. ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದು ಬ್ಯಾಚುಲರ್ಸ್ಗೆ ಕೂಡ ಈಸಿಯಾಗಿ ಮಾಡ್ಬೋದು, ಯಾಕಂದರೆ ಕೆಲವು ಇಂಗ್ರೀಡಿಯೆಂಟ್ಸ್ ನೋಡಿ. ಈಗ ನಾನು ಚಿಕನನ್ನು ಬೇಯಲಿಕ್ಕೆ ಇಡ್ತೇನೆ. ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತೇನೆ. ನೀರು ಸ್ವಲ್ಪ ಜಾಸ್ತಿಯೇ ಹಾಕ್ತೇನೆ, ಯಾಕಂದರೆ ಚಿಕನ್ ಬೇಯಲಿಕ್ಕೆ ಕೂಡ ಬೇಕು. ಮತ್ತು ನಮಗೆ ಮಸಾಲ ಸ್ವಲ್ಪ ಜಾಸ್ತಿ ಬೇಕು, ಯಾಕಂದರೆ ಬಿರಿಯಾನಿಗೆ ಅದು ಕುಕ್ಕಾದ ನಂತರ ಡ್ರೈ ಆಗ್ತದೆ ಮತ್ತು ಬಿರಿಯಾನಿ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಸೊ ಉಪ್ಪು ನನಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಈ ಟೈಮಲ್ಲಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು 20 ನಿಮಿಷಗಳ ಕಾಲ ಇದನ್ನು ಬೇಯಿಸ್ತೇನೆ. ನೋಡಿ ಈಗ 20 ನಿಮಿಷ ಆಗಿದೆ. ಇನ್ನು ನಾನು ಮುಚ್ಚಳ ತೆರೆದುಬಿಟ್ಟು ಇನ್ನೊಂದು 5 ನಿಮಿಷ ಕುಕ್ ಮಾಡ್ತೇನೆ. ಸೊ ಈಗ ನೋಡಿ 5 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಬೆಂದಿದೆ. ಮಾಂಸ ಎಲ್ಲ ಬೋನನ್ನು ಬಿಟ್ಕೊಂಡು ಬಂದಿದೆ. ಆಗ ಗೊತ್ತಾಗ್ತದೆ ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟ ಆದರೆ ಸಾಕು. ಸೊ ಇನ್ನು ನಾವು ಅನ್ನ ರೆಡಿ ಮಾಡ್ಕೊಳ್ಳೋಣ. ಅದು ಹೇಗೆ ಮಾಡೋದಂದರೆ, ಒಂದು ಪಾತ್ರೆ ತಗೊಂಡು ಅನ್ನ ಮಾಡಿಟ್ಟಿದ್ದೆಲ್ಲ, ಅಂದರೆ ಬಿರಿಯಾನಿ ರೈಸ್ ಮಾಡಿಟ್ಟಿದ್ದೆಲ್ಲ, ಸೊ ಅದನ್ನು ಮೊದಲಿಗೆ ತುಪ್ಪ ಬಿಸಿ ಮಾಡಿಬಿಟ್ಟು ಹಾಕಿಬಿಟ್ಟು ಅನ್ನ ಹಾಕಿದ್ದೇನೆ. ನಂತರ ಈರುಳ್ಳಿ ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿದ್ದೇನೆ. ಎಗೇನ್ ನಾನು ಇದಕ್ಕೆ ಅನ್ನ ಹಾಕಿದ್ದೇನೆ. ಇದೇ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದೇನೆ. ಅನ್ನ ಹಾಕಿದ ನಂತರ ಎಗೇನ್ ಬಿಸಿ ಮಾಡಿದ ತುಪ್ಪವನ್ನು ಹಾಕ್ಕೊಳ್ಬೇಕು, ಆಗ ಒಳ್ಳೆ ಘಮ ಬರ್ತದೆ. ಸೊ ತುಪ್ಪ ಬಿಸಿ ಮಾಡುವಾಗ ಬೇಕಾದ್ರೆ ನೀವು ಗೋಡಂಬಿ ದ್ರಾಕ್ಷಿಯನ್ನು ಕೂಡ ತುಪ್ಪದಲ್ಲೇ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಬಹುದು. ನಾನು ತುಂಬಾ ಸಿಂಪಲ್ ಆಗಿರಲಿ, ಬ್ಯಾಚುಲರ್ಸ್ ಕೂಡ ಮಾಡಲಿಕ್ಕೆ ಈಸಿ ಆಗುವಂಥ ಆ ಟೈಪಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫೈನಲ್ ಆಗಿ ಪ್ಲೇಟಿಂಗ್ ಆಗುವಾಗ ಇದಕ್ಕೆ ನಾನು ಕಲರ್ ಬೇರೆ ಏನು ಆ್ಯಡ್ ಮಾಡಲಿಲ್ಲ. ಸ್ವಲ್ಪ ಅರಶಿನ ನೀರು ಹಾಕಿಬಿಟ್ಟು, ಅಂದರೆ ಅರಶಿನ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೇನೆ ಅಂದರೆ ಅನ್ನಕ್ಕೆ. ನೀವು ಬೇಕಾದ್ರೆ ಕೇಸರಿ ನೀರು ಕೂಡ ಹಾಕ್ಕೊಳ್ಬಹುದು. ಚಿಕನ್ ನೋಡಿ ಆಗಲೇ ಎಷ್ಟು ಲಿಕ್ವಿಡ್ ಇತ್ತು ನೋಡಿ, ಲಿಕ್ವಿಡ್ ಫಾರ್ಮಲ್ಲಿ. ಈಗ ಡ್ರೈ ಆದ ನಂತರ ಯಾವ ಥರ ಆಗಿದೆ, ಅಂದರೆ ಚಿಕನ್ ಆರಿದ ನಂತರ ಯಾವ ಥರ ಆಗಿದೆ ನೋಡಿ. ಅದಕ್ಕೆ ಹೇಳಿದ್ದು ಪರ್ಫೆಕ್ಟಾಗಿ ಇದೇ ಕ್ವಾಂಟಿಟಿಯಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಬರ್ತದೆ ಅಂತ. ಯಾವ ಥರ ಕಾಣ್ತಾ ಉಂಟು ಅಂತ ನೋಡಿ, ಸೂಪರ್ ಆಗಿದೆ ಅಲ್ಲ. ಇದಕ್ಕೆ ಬೇರೆ ಯಾವುದು ಸಲಾಡ್ ಅಥವಾ ರಾಯ್ತ ಬೇರೆ ಏನು ಬೇಕು ಅಂತಲೇ ಇಲ್ಲ. ಇದೇ ತುಂಬಾ ಸೂಪರ್ ಆಗಿರ್ತದೆ. ಜಾಸ್ತಿ ಹೆವಿ ಕೂಡ ಆಗಿರೋದಿಲ್ಲ, ಯಾಕಂದರೆ ಜಾಸ್ತಿ ತುಪ್ಪ ಕೂಡ ಹಾಕಲಿಲ್ಲ ನಾವು, ಸ್ವಲ್ಪ ತುಪ್ಪ ಹಾಕಿದ್ದೇವೆ. ಸೊ ಇಷ್ಟು ಟೇಸ್ಟಿಯಾಗಿ ಬಿರಿಯಾನಿ ಆಗ್ತದ ಅಂತ ನಿಮಗೇ ಒಂದು ಖುಷಿ ಆಗ್ತದೆ ನೀವೇ ಮಾಡಿದ್ದೀರಿ ಅಂತ ಅಂದ್ಕೊಳ್ಳುವಾಗ. ಸೊ ಒಮ್ಮೆ ಮನೆಯಲ್ಲಿ ಈ ಥರ ಮಾಡಿ ಟ್ರೈ ಮಾಡಿ, ಡಿಫ್ರೆಂಟ್ ಆಗಿರ್ತದೆ. ಸೊ ಮನೆಯವರಿಗೆಲ್ಲರಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.